ಅಲ್ಲೋ ಮಚ್ಚ ಕೇಳೋ ಏನ್ ಮಚ್ಚ ಮಚ್ಚ ನನ್ ಇನ್ನೊಂದ್ ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ನಮ್ಮಪ್ಪ ಎಲ್ಲಾದ್ರೂ ಫೋನ್ ಮಾಡಿದ್ರೆ ನಾನ್ ನಿನ್ ಜೊತೆ ಇದ್ದೀನಿ ಅಂತ ಹೇಳು, ಸರಿನಾ? ಕುಡಿಯಕ್ ಹೋಗಿದ್ಯಲ್ಲ ಒಬ್ರೆ ನೀನು? ಇಲ್ಲ ಮಚ್ಚ, ನಾನ್ ಯಾಕೆ ಕುಡಿತೀನಿ? ನನ್ ಕೈ ಕುಡಿಸ್ಬಿಟ್ಟೈತೆ, ನಾನ್ ಕುಡಿದ್ಬಿಟ್ಟಿದೀನಿ, ಅದು ಗೊತ್ತೇ ಇಲ್ಲ. ನಾನಂತೂ ಹೇಳಲ್ಲ ನಿಮ್ಮಪ್ಪನ್ಗೆ. ನಿಮ್ಮಪ್ಪ ಸುಮ್ನೆ ಗೊತ್ತಾದ್ರು ನನ್ ಬೋಡಿತಾರೆ, ನಿನ್ ಬೋಡಿತಾರೆ. ಮಚ್ಚ ನಿನ್ ಬರೀ ಫ್ರೆಂಡ್ ಅಲ್ಲ, ನನ್ ಜೀವ ಮಚ್ಚ. ಸರಿ ಹೇಳ್ತೀನಿ, ಬಟ್ ದುಡ್ಡು ಕೊಟ್ರೆ ಮಾತ್ರ ನಾನು ಹೇಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಬೇಗ ನನ್ ಫೋನ್ ಪೇಗೆ 500 ರೂಪಾಯಿ ಹಾಕು, ನಾನು ಒಪ್ಪಾಟಿ ಮಾಡ್ತೀನಿ. ನಂದೆಲ್ಲ ನಿಂದೆ ಮಚ್ಚ. ತಗೋ ಹಾಕ್ತೀನಿ ನೋಡ 500 ರೂಪಾಯಿ ಇವಾಗ್ಲೇ. ಹೇಳಿ ಅಂಕಲ್, ಜೀವನ್ ನಿನ್ ಜೊತೆ ಇದ್ದಾನ? ಅಂಕಲ್ ನನ್ ಜೊತೆನೇ ಇದ್ದಾನೆ. ಇವಾಗ ನೀನ್ ಅಕಸ್ಮಾತ್ ಎಲ್ಲರೂ ನಿಜ ಹೇಳಿದ್ರೆ ನಾನು ಇವಾಗಲೇ ನಿನಗೆ 1000 ರೂಪಾಯಿ ಫೋನ್ ಪೇ ಮಾಡ್ತೀನಿ. ಏನ್ ಮಾಡ್ತೇ ನೋಡು. ಬಾರಲ್ಲಿ ಅಂಕಲ್, ಇಲ್ಲೇ ತಣಿಸೋದ್ರಲ್ಲಿ ರಾಜ ಬಾರಿದ್ದಾರ, ಅಲ್ಲಿ ಕುಟ್ಕೊಂಡು ಕುಡಿತಾ ಇರ್ತಾನೆ ನೋಡಿ. ಫ್ರೆಂಡ್ ನ ಸಿಗಾಕ್ತಿದ್ಯಲ್ಲ, ತಪ್ಪು ತಾನೇ ಇದು? ತಪ್ಪಲ್ಲ, ಅವ್ನು ಒಡಿಸ್ಕೊಳ್ಳೋದು ನೋಡ್ತಾರೆ, ಏನೋ ಒಂಥರ ಖುಷಿ ನನ್ಗೆ. 500 ರೂಪಾಯಿಗೆಲ್ಲ ನನ್ ಕೆಲ್ಸ ಆಗೋಯ್ತು. ನನ್ ಫ್ರೆಂಡ್ ಎಷ್ಟು ಒಳ್ಳೆನಲ್ವಾ? ಸರ್ ಸ್ವಲ್ಪ ಹೊರಗಡೆ ಬರ್ತೀರಾ? ಮಕ್ಕಳ ನೀವೇನಿಲ್ಲಿ? ಸರ್ ನಮ್ಮ ಮನೇಲಿ ಎಮ್ಮಿಗೆ ಅಂತ ಇವತ್ತು ಊಟಕ್ಕೆ ಮಾಡಿದಾರೆ, ಬನ್ನಿ ಸರ್. ಊಟಕ್ಕ ನಾನಾ? ಹೌದಾ, ಸರಿ ಸರಿ ನಡೀರಿ. ಬನ್ನಿ ಸರ್, ಆರಾಮ ಊಟ ಕುತ್ಕೊಳ್ಳಿ. ಅಚ್ಚ ಅನ್ನ ಹಾಕ್ಬಾರೋ ಸಾರ್ಗೆ? ಸರಿ ಮಚ್ಚ ತಗೊಳ್ಳಿ ಸರ್. ತಗೊಳ್ಳಿ ಸರ್, ಇಲ್ಲಿ ಪಲ್ಯ ಇದೆ, ಸಾಂಬಾರ್ ಇದೆ, ಏನ್ ಬೇಕು ತಗೊಳ್ಳಿ. ಏನ್ರು ಇಲ್ಲಿ ಅನ್ನ ಇಲ್ಲ, ಪಲ್ಯ ಇಲ್ಲ, ಸಾಂಬಾರ್ ಇಲ್ಲ? ನೀವು ನಮ್ ತರ ಅನ್ಕೊಳ್ಳಿ ಸರ್, ಇಲ್ಲಿ ಅನ್ನ ಇದೆ, ಸಾಂಬಾರ್ ಇದೆ, ಪಲ್ಯ ಇದೆ ಅಂತ. ಇದಕ್ಕೋಸ್ಕರನೇ ನಮಗೂ ಮ್ಯಾಕ್ಸ್ ಅರ್ಥ ಆಗ್ತಾ ಇರ್ಲಿಲ್ಲ. ಅದಿದೆ ಅನ್ಕೋ, ಇದಿದೆ ಅನ್ಕೊಂಡು ತಿನ್ರಿ ಸರ್. ಇವಾಗ ನೀವು ಇದಿದೆ ಅನ್ಕೊಂಡು ತಿನ್ರಿ. ಯಾರಾದ್ರೂ ಇದೀರಾ? ಹೇ, ನನ್ನ ಕಾಪಾಡಿ. ನೀವೇನಾದ್ರೂ ಬಿಡಿ, ನಾನು ನಿಮ್ಮನ್ನ ಕಾಪಾಡ್ತೀನಿ. ನನ್ನ ಹೆಂಗಾದ್ರು ಕಾಪಾಡಿ ಅಣ್ಣ. ನಾನು ಒಳಗಡೆ ಹೋಗೋಷ್ಟೊತ್ತಿಗೆ ಅವ್ರು ಅರ್ಧ ಸುತ್ತೋಗ್ಬಿಟ್ಟಿದ್ರು. ಹೆಂಗಾದ್ರೂ ಕಾಪಾಡೋಣ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಅವ್ರು ಫುಲ್ ಸುತ್ತೋಗ್ಬಿಟ್ರು. ಸಾರಿ ಸರ್. ಮೇಡಮ್ ಏನ್ ಕೊಡ್ಲಿ ನಿಮ್ಗೆ? ನಂಗೆ 1 ಗ್ಲಾಸ್ ಡೈಹೈಡ್ರೋಜನ್ ಮೊನಾಕ್ಸೈಡ್ ಕೊಡಿ. ಮೇಡಮ್ ಕೆಮಿಕಲ್ ಅಂಗಡಿ ಅಲ್ಲ, ರೆಸ್ಟೋರೆಂಟ್ ಇದು. ನೀರ್ ಕೊಡೋ 1 ಗ್ಲಾಸ್ ಒಳಗೆ. ಹುಷನ್ ಮಕ್ಳಿಗೆ ಅಷ್ಟೇ ಗೊತ್ತಾಗಲ್ಲ. ನೀನು ತಿನ್ನಕ್ಕೆ ಅಂತ ಹೇಳಲ್ವಾ? 1 ಪ್ಲೇಟ್ ಪಾಸ್ತಾ ತಗೊಂತೀನಿ. ನಂಗೂ ಅದೇ ಸೇಮ್ ತಂದ್ಬಿಡ್ರಿ. ಇಲ್ಲ ಸೋಡಿಯಂ ಕ್ಲೋರೈಡ್ ಜಾಸ್ತಿ ಆಗ್ಬಿಡೈತೆ. ಏನು ನಮ್ಮ ಊಟದಲ್ಲಿ ಸೋಡಿಯಂ ಕ್ಲೋರೈಡ್ ಆಗೈತಾ? ಪಕ್ಕ ಎದುರುಗಡೆ ಹೊಟ್ಲೋರ್ದೆ ಕೈ ಓಡೋದಿರುತ್ತೆ. ಎಲ್ಲರೂ ಕೇಳಿಸ್ಕೊಡ್ರ, ಯಾರು ಊಟ ಮಾಡ್ಬೇಡ್ರಿ. ಊಟದಲ್ಲಿ ಯಾರೋ ಸೋಡಿಯಂ ಕ್ಲೋರೈಡ್ ಮಿಕ್ಸ್ ಮಾಡ್ಬಿಟ್ಟವ್ರೆ. ಎಲ್ಲೋಯ್ತೀರಾ? ನಿಂತ್ಕೊಳ್ರಿ ಎಲ್ಲಾರು. ಸರ್ ನೀವು ಊಟ ಮಾಡ್ಬೇಡಿ ಸರ್. ಬೇವರ್ಸಿ ಬೋಳಿ ಮಗನೆ, ಊಟದಲ್ಲಿ ಉಪ್ಪು ಜಾಸ್ತಿ ಆಗೈತೆ ಅಂತ ಹೇಳಿದವಳು. ಹಲೋ, ಮಗ ಹೇಳು. ಮಗ ಒಂದು 500 ಫೋನ್ ಪೇ ಮಾಡು, ನಾಳೆ ಕ್ಯಾಶ್ ಕೊಡ್ತೀನಿ. ಮಗ ನನ್ನ ಹತ್ರ ಫೋನ್ ಪೇ ಇಲ್ಲ, ಕ್ಯಾಶ್ ಇದಾವ. ನನ್ ಗೊತ್ತಿತ್ತು ನೀನ್ ಅದೇ ಹೇಳ್ತೀನಿ ಅಂತ, ಅದಕ್ಕೆ ನಿಮ್ ಮನೆ ಕೆಳಗಡೆ ಬಂದು ಫೋನ್ ಮಾಡಿದ್ದು. ಕೆಳಗ್ ಬಾ, ಕ್ಯಾಶ್ ಕೊಡು. ರೋಹಿತ್, 2 ನಿಮಿಷ ಬಂದೆ. ಹೊರತಿಲ್ಲ ಮನೆಯಲ್ಲಿ. ನಿನ್ಗ್ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಹಲೋ ಹಲೋ, CSK ನಾ? CSK ಅಲ್ಲೋ, CSK ಅದಾರು. CSK ಏನ್ರು ನಿಮ್ಮ ಮ್ಯಾಚ್ ಎಲ್ಲ ನೀನೆ ಸಣ್ಣ ಸಣ್ಣ ಹುಡುಗರ ಕಡೆ ಎಲ್ಲ ಹೊಡ್ಸ್ಕೊಂಡ್ರಲ್ಲೂ. ಚೇ 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 ಎಂಡ್ ಆಫ್ ದ ಸೀಸನ್. ಸೋಲುಗಳು ಎಲ್ಲ ಕಾಮನ್ ರು. ಕಾಮನ್ ನಿಮ್ಮವ್ರು ಇನ್ನೊಂದ್ ದಿವ್ಸ ಮ್ಯಾಚ್ ಆಡಿದ್ರೆ ಭಾರತ್ ಎಲ್ಲ ಅಮೆಝಾನ್ ಕಾರ್ಡ್ ಮಾಡಿಬಿಡ್ತಿದ್ರಲಿ ನೀವ. ಡಾಟ್ ಮೇಲ್ ಡಾಟ್, ಡಾಟ್ ಮೇಲ್ ಡಾಟ್, ಗಿಡದ ಮ್ಯಾಲ್ ಗಿಡ, ಗಿಡದ ಮ್ಯಾಲ್ ಗಿಡ. ವಾದ ಪಾರೋ ರೀಸನ್ ಎಂಡ್ ಆಫ್ ದ ಸೀಸನ್. ತಲಾ ಪ್ಲಸ್ ಕಾಡು, ತಲಾ ಕಾಡು. 2 ವರ್ಷ ಬ್ಯಾನ್ ಅದಾರು. IPL ಗೆ ದೊಡ್ಡವರು. ನಿಮ್ 3ನೇ ತಾರೀಕು ನೋಡ್ಕೋತೀವಿ. 3ನೇ ತಾರೀಕು ನೋಡ್ಕೋತಿ. ಇಡ್ ದಿವ್ಸ ಎಲ್ಲ ಹೊಡೆದ್ ಸಾಕಾಗಿಲ್ಲ. ಹೇಳಿ ಕೇಳಿ CSK ಎಲ್ಲ. ಸರ್, ನಾನು ಫೋನ್ ಆಫ್ ಫ್ರೆಂಡ್ ಯೂಸ್ ಮಾಡಕ್ ಇಷ್ಟಪಡ್ತೀನಿ. ಕಂಪ್ಯೂಟರ್ ಟೈಮ್ ನಾನು ನಿಲ್ಲಿಸ್ಬೇಕು. ಕಿರಣ್ ಅವರು ಫೋನ್ ಆಫ್ ಫ್ರೆಂಡ್ ನ ಯೂಸ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಸರ್, ನಾನು ನನ್ನ ಬೆಸ್ಟ್ ಫ್ರೆಂಡ್ ಜೀವನಿಗೆ ಕಾಲ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಓಕೆ ಗುರುಗಳೇ, ಕಿರಣ್ ಅವರು ಅವ್ರ ಬೆಸ್ಟ್ ಫ್ರೆಂಡ್ ಜೀವನಿಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಕಾಲ್ ಹಾಕಿ. ಹಲೋ, ನಮಸ್ಕಾರ ಜೀವನ್, ನಾನು ಅಮಿತಾಬ್ ಬಚ್ಚನ್ ಮಾತಾಡ್ತಾ ಇದ್ದೀನಿ. ನೀನ್ ಯಾವನಾದ್ರೇನು ಮೇಕರಿಫ್ ನೋಡ್ಕೊಂಡು ಹೊಡ್ತಾ ಇದ್ದೀನಿ. ಆಮೇಲೆ ಮಾಡ್ತೀನಿ ತಡಿ. ಸರ್, ನಾನು ಅದು ಕ್ವಿಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಇದೋಗಲ್ಲ ಒಡೆ ಮನುಷ್ಯ ಇಂದತ್ತು. ಮಚ್ಚ, ರೂಮಿಂದೆಲ್ಲ ಲೆಕ್ಕಾಚಾರ ಆಗಿದೆ ಮಚ್ಚ. ಎಲ್ಲ ಸೇರಿ ಖರ್ಚು ವೆಚ್ಚ ತೆಗೆದು ನೀನೇ ನನಗೆ 1000 ರೂಪಾಯಿ ಕೊಡ್ಬೇಕು. ಅಷ್ಟೇನಾ ಮಚ್ಚ? ಕೊಡೋಣ ಬಿಡು. 1000 ರೂಪಾಯಿ ಕಣೋ. ಇಂಥ ಸಾವಿರನ ಪುಟ್ಟಕೋಸಲಿ ಇಟ್ಕೊಂಡು ಅಡ್ಡಾಡಿದ ವಂಶ ಕಂಡ ನಮ್ದು. ಪಿತೃಪಿಲ್ಲಿಕೆ, ಮಳೆ ಬಂದ್ರೆ ಅಂಡರ್ವೇರ್ನೇ ಒಣಸಕ್ಕಾಗಲ್ಲ. ನಿನ್ನ ಯೋಗ್ಯತೆಗೆ ಬೇಗ 1000 ರೂಪಾಯಿ ಕಳಿಸು ಮಚ್ಚ. ಈ ಬುಕ್ ಜೊತೆ ನಮ್ಮ ಉದ್ರಿ ಲೆಕ್ಕಾಚಾರದ ಬುಕ್ಕಿಗೂ 1000 ರೂಪಾಯಿ ಹಚ್ಚುವ ಮಚ್ಚ. ಸರಿ ಹೋಯ್ತು.